ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಕಣದಲ್ಲಿರುವ ಕುಮಾರಸ್ವಾಮಿಯವರ ಗೆಲುವು ತಡೆಯಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಅಂತ ಮಾಜಿ ಸಚಿವ ನಾರಾಯಣಗೌಡ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನನಗೆ ಮೋಸ ಮಾಡಿದಂತೆ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿ ಕುಮಾರಣ್ಣವರಿಗೆ ಅನ್ಯಾಯ ಮಾಡಬೇಡಿ. ಕುಮಾರಣ್ಣವರ ಗೆಲುವನ್ನು ತಡೆಯಲು ಯಾರಿಂದಲೂ ಕೂಡ ಸಾಧ್ಯ ಇಲ್ಲ. ಆದ್ದರಿಂದ ತಾಲೂಕಿನ ಕೀರ್ತಿಯನ್ನು ಎತ್ತಿ ಹಿಡಿಯಲು ನಾವೆಲ್ಲರೂ ಒಂದಾಗಿ ಕೆಲಸವನ್ನು ಮಾಡಿ ಭರ್ಜರಿ ಗೆಲುವು ತಂದುಕೊಡೋಣ ಅಂತ ಬಿಜೆಪಿ ನಾಯಕ ಹಾಗೂ ಮಾಜಿ ಸಚಿವ ಡಾಕ್ಟರ್ ನಾರಾಯಣಗೌಡ ಅವರು ಕೈ ಮುಗಿದು ಮನವಿಯನ್ನು ಮಾಡಿದರು. ಅವರು ತಮ್ಮ ನಿವಾಸದ ಆವರಣದಲ್ಲಿ ಕರೆಯಲಾಗಿದ್ದ ಬಿಜೆಪಿ ಕಾರ್ಯಕರ್ತರು ಹಾಗೂ ಮುಖಂಡರ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ನಾರಾಯಣಗೌಡ ಅವರು ಸಂದರ್ಭದಲ್ಲಿ ಮಾತನಾಡಿದರು. ಮಂಡ್ಯ ಲೋಕಸಭಾ ಅಭ್ಯರ್ಥಿ ಕುಮಾರಣ್ಣ ಅವರು ಭರ್ಜರಿ ಗೆಲುವು ಸಾಧಿಸುವುದು ಶತಸಿದ್ಧ. ಆದರೆ ಗೆಲುವಿಗಿನ ಅಂತರ ಹೆಚ್ಚಾಗಬೇಕು. ಕೆಆರ್ಪೇಟೆ ತಾಲೂಕಿನಿಂದ ಅತಿ ಹೆಚ್ಚು ಮತಗಳು ಮೈತ್ರಿ ಅಭ್ಯರ್ಥಿಗೆ ಬಂದರೆ ನಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ. ಕುಮಾರಣ್ಣ ಮೋದಿಜಿ ಅವರ ಸರ್ಕಾರದಲ್ಲಿ ಸಚಿವರಾಗ್ತಾರೆ. ಆದ್ದರಿಂದ ನಾವೆಲ್ಲರೂ ಒಂದಾಗಿ ದುಡಿದು ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಅಭ್ಯರ್ಥಿಯ ಪರವಾಗಿ ಕೆಲಸ ಮಾಡುವ ಮೂಲಕ ನರೇಂದ್ರ ಮೋದಿ ಅವರ ಕೈ ಬಲಪಡಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾರಾಯಣಗೌಡ ಅವರು ಮನವಿ ಮಾಡಿದರು. ಏಪ್ರಿಲ್ 4ರಂದು ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಕುಮಾರಸ್ವಾಮಿಯವರು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದು, ಕೆಆರ್ಪೇಟೆಯಿಂದ 10,000ಕ್ಕೂ ಹೆಚ್ಚಿನ ಮೈತ್ರಿ ಪಕ್ಷಗಳ ಕಾರ್ಯಕರ್ತರು ಭಾಗವಹಿಸಿ ಶಕ್ತಿಯ ತುಂಬುವ ಕೆಲಸವನ್ನು ಮಾಡಬೇಕು ಅಂತ ಮನವಿ ಮಾಡಿದರು. ಮೂಡಾ ಮಾಜಿ ಅಧ್ಯಕ್ಷ ಕೆ ಶ್ರೀನಿವಾಸ್, ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಕಿಕ್ಕೇರಿ ಪ್ರಭಾಕರ್, ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಜವರಾಯಿ ಗೌಡ, ಪುರಸಭೆ ಸದಸ್ಯರಾದ ಸಂತೋಷ್, ಎಚ್ಆರ್ ಲೋಕೇಶ್, ವಿಡಿ ಹರೀಶ್, ಕೆಜಿ ತಮ್ಮಣ್ಣ, ಅಗಲಯ ಶ್ರೀಧರ್, ತಾಲೂಕು ಬಿಜೆಪಿ ಅಧ್ಯಕ್ಷ ಸಾರಂಗಿ ನಾಗನ, ಕಾರ್ಯದರ್ಶಿ ಚೋಕನಹಳ್ಳಿ ಪ್ರಕಾಶ್, ಬಿಜೆಪಿ ಮಾಜಿ ಅಧ್ಯಕ್ಷ ಪರಮೇಶ್ ಅರವಿಂದ್, ಭಾರತೀಯಪುರ ಪುಟ್ಟಣ್ಣ, ಚಂದ್ರಕಲಾ ರಮೇಶ್, ಮಹಿಳಾ ಮೋರ್ಚಾ ಅಧ್ಯಕ್ಷೆ ವಿಜಯಲಕ್ಷ್ಮಿ, ಕಾರ್ಯದರ್ಶಿ ಲತಾ, ವಿಶ್ವನಾಥ್, ವಿನೋದ್, ದಯಾನಂದ, ಅಕ್ಕಿ ಹೆಬ್ಬಾಳು, ವಾಸು, ಆರ್ ಜಗದೀಶ್ ಸೇರಿದಂತೆ 500ಕ್ಕೂ ಹೆಚ್ಚು ಕಾರ್ಯಕರ್ತರು ಭಾಗವಹಿಸಿ ನಾರಾಯಣಗೌಡ ಹಾಗೂ ಪಕ್ಷದ ನಿರ್ಧಾರವನ್ನು ಸ್ವಾಗತಿಸಿ ಮೈತ್ರಿ ಅಭ್ಯರ್ಥಿಯ ಪರವಾಗಿ ಕೆಲಸ ಮಾಡಿ ಭರ್ಜರಿ ಗೆಲುವು ತಂದುಕೊಡುವುದಾಗಿ ಕೈ ಎತ್ತಿ ಪ್ರಕಟಿಸುವ ಮೂಲಕ ಪ್ರಮಾಣವನ್ನು ಮಾಡಿದರು. ವರದಿ ಮಹೇಶ್ ಕರೋಟಿ, ಸುದ್ದಿ 9 ಟಿವಿ, ಕೆಆರ್ಪೇಟೆ. ಅಭಿನಂದನೆ, ಧನ್ಯವಾದಗಳನ್ನು ವ್ಯಕ್ತಪಡಿಸುತ್ತೇನೆ. ಕಾಂಗ್ರೆಸ್ನವರು ನನ್ನ ದಾರಿ ತಪ್ಪಿಸುವಂತ ಕೆಲಸಗಳನ್ನು ಮಾಡ್ತಾರೆ. ನಾವೇನಿನ್ನೂ ತೀರ್ಮಾನ ತಗೊಂಡಿರ್ಲಿಲ್ಲ. ನಾನೆಲ್ಲ ಮುಖಂಡರು ಲೀಡರು ಜೊತೆ ಮಾತಾಡ್ತಾ ಇದ್ದೆ, ಏನ್ ಮಾಡಬೇಕು ಅನ್ನೋದು ತಡೆಯೋದಕ್ಕೆ. ಅಂತ ಸಂದರ್ಭದಲ್ಲಿ ಜೆಡಿಎಸ್ ಜೊತೆ ಮೈತ್ರಿಯನ್ನ ಪೂಜ್ಯ ದೇವೇಗೌಡಜಿಯವರು, ಕುಮಾರಣ್ಣವರು, ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳು ಸೇರಿ ಅಲಯನ್ಸ್ ಅನ್ನ ಆಗಬೇಕು ಅನ್ನೋಂಥದ್ದು ಚರ್ಚೆ ಒಪ್ಕೊಂಡಂತ ಸಂದರ್ಭದಲ್ಲಿ ನಾವಿಲ್ಲಿ ನಮ್ಮ ಜಿಲ್ಲೆಗೆ ಯಾರು ಕ್ಯಾಂಡಿಡೇಟ್ ಬರ್ತಾರೆ ಅನ್ನೋದೇ ಡೌಟು. ನಾವು ಸುಮಲತಾ ಮೇಡಮ್ ಅವರು ನಮ್ಮ ಪಕ್ಷಕ್ಕೆ ಅಲಯನ್ಸ್ ಆಗಿದ್ರು, ಪಕ್ಷ ಸೇರಿದ್ರು. ಅವ್ರಿಗೇನೆ ಟಿಕೆಟ್ ಕೊಡಬೇಕು ಅಂತೇಳಿ ನಮ್ಮ ಒಂದು ಡಿಮ್ಯಾಂಡ್ ಇತ್ತು. ಯಾಕೆಂದ್ರೆ ನಾವು ಗೊಂದಲ ಊಟ ಹಾಕಿದ್ರೆ ನಮ್ಮ ಪಕ್ಷಕ್ಕೆ ಟಿಕೆಟ್ ತಪ್ಪುತ್ತೇನೋ ಅನ್ನೋದೊಂದು. ಆದ್ರೆ ಮೇಲ್ಮಟ್ಟದಲ್ಲಿ ಸುಮಲತಾ ಮೇಡಮ್ ಒಂದು ಕರೆಸಿ ಅವರು ಮಾತನಾಡಿ, ಸುಮಲತಾ ಮೇಡಮ್ ಅವರು ಇವಾಗ ನನ್ನ ಜೊತೆ ನಿಂತ್ಕೊಂಡು ಕೆಲಸ ಮಾಡುವಂತ ಒಂದು ಇದಕ್ಕೆ ಬಂದಿದ್ದಾರೆ. ನಾನು ಸಹ ಮಾತಾಡಬೇಕಿತ್ತು. ಸತ್ಯ, ನಾನೇನು ಕುಮಾರಣ್ಣವರು ಬರ್ತಾರೆ ಮನೆಗೆ ಅಂತೇಳಿ ನಮ್ಗೆ ಗೊತ್ತಿರಲಿಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಮನೆಗೆ ಬಂದವರನ್ನ, ಅತಿಥಿಗಳನ್ನ ದೂರ ಕಳಿಸೋದು ಧರ್ಮ ಅಲ್ಲ ಅಂತೇಳಿ ನಾನು ಅವ್ರಿಗೆ ಗೌರವ ಕೊಟ್ಟದ್ದು ಸತ್ಯ, ಸಂತೋಷ. ಯಾಕೆಂದ್ರೆ ಪರಿಚಯದವ್ರೆ ಮುಂಚೆಯಿಂದ, ನಾವು ನೀವೆಲ್ಲ ಜೊತೆ ಕೆಲಸ ಮಾಡಿದ್ದವ್ರ ಜೊತೆ. ಅವರು ಆತ್ಮ ಚಿಕಿತ್ಸೆಯನ್ನು ಸಹ ಮಾಡಿಸ್ಕೊಂಡ್ ಬಂದಿದ್ರು ಆ ಸಂದರ್ಭದಲ್ಲಿ. ಅದನ್ನು ನೋಡಿ ನನಗೆ ತುಂಬಾ ಒಂದು, ಏಕೆಂದ್ರೆ ನಮ್ಮ ಲೀಡರು, ಮುಖಂಡರು, ಜೊತೆಲಿದ್ದವರು ನಾವೆಲ್ಲ ಇಂಥ ಸಮಯದಲ್ಲೂ ಬಂದಿದ್ದಾರೆ. ಯಾಕೆಂದ್ರೆ ಅವ್ರು ಓಡಾಟ ಮಾಡುವಂತ ಸಂದರ್ಭನೇ ಅಲ್ಲ. ರಸ್ತೆ ಹೇಳಿದ್ರು ಡಾಕ್ಟ್ರು. ಆಮೇಲೆ ಒಂದ್ಸಾರಿ ಅಲ್ಲ, ಅವರ ಹಾರ್ಟ್ ಸರ್ಜರಿ ಆಗಿರೋದು, ಇದಾಗಿರೋದು 3ನೇ ಸಾರಿ. ಭಗವಂತನ ಶಕ್ತಿ ಅವ್ರಿಗೆ ಆಸರು. ನಾನು ಭಗವಂತನ ಪ್ರಾರ್ಥನೆ ಮಾಡ್ತಾ ಇದ್ದೆ, ಅವ್ರಿಗೆ ಆರೋಗ್ಯ ಒಳ್ಳೇದಾಗ್ಲಿ. ಸುಲಭ ಅಲ್ಲ 3-4 ಸಾರಿ ಅವ್ರಿಗೆ ಚಿಕಿತ್ಸೆ ಆಗಿರೋದು ಅಂತ ನಾವು ಬೇಡ್ಕೊತಾ ಇದ್ದೀವಿ. ಎಷ್ಟು ದಿನ ಕೊಡ್ತಾರೆ ಗ್ಯಾರಂಟಿನ?
ಎಷ್ಟು ದಿನ ಕೊಡ್ತಾರೆ ಗ್ಯಾರಂಟಿ, ಅದು ನೋಡ್ತಾ ಇರಿ. ಈ ಚುನಾವಣೆ ಆಗೋ ತನಕ ಆಮೇಲೆ ಗೋವಿಂದ ಗೋವಿಂದ, ಅಭಿವೃದ್ಧಿ ದುಡ್ಡೇ ಇಲ್ಲ, ಅಭಿವೃದ್ಧಿ ದುಡ್ಡೇ ಇಲ್ಲ. ಆಮೇಲೆ ಅಣ್ಣ ಇನ್ನೊಂದು ಚಾಲೆಂಜಬಲ್ ಕೇಸು, ಯಾವಾಗ್ಲೂ ಬರಗ ಅಲ್ಲ, ಬೇಸಿಗೆಗಲ್ದೆ ನೀರು ಬಿಡಿಸು, ಯಾರು ಬಿಡಿಸಿದ್ರ? ನಾ ಬಿಟ್ಟಿದ್ನ ಇದ್ರಲ್ಲಿ ಎಲ್ಲಾ ಕೆರೆಗಳನ್ನು ತುಂಬಿಸ್ತಾ ಇದ್ದೇನೆ. ಈಗ ಯಾರು ಕೇಳ್ತಾ ಇಲ್ಲ, ಯಾರು ಕೇಳಕ್ ಹೋಗಿಲ್ಲ. ಬಿಡಿ, ಅಲ್ಲಿ ನಾಲೆ ಅದು ಇದ್ರ ನಾಲೆ ರಿಪೇರಿ ಆಗ್ತಾ ಇದೆ. ನಮ್ ನಾಲೆ ಏನ್ ಸಾವುಕಾರ ಚೆನ್ನ ಯಾವ ರಿಪೇರಿನೂ ಇಲ್ಲ. ಯಾಕೆ ಬಿಡ್ಲಿಲ್ಲ? ನೀರಿದೆ ರೀ, ಹೋಗ್ಬಿಡು, ನೀರಿದೆ. ತುಮಕೂರ್ಗೆ ಹೆಂಗ್ ಹೋಗ್ತಾ ಇದೆ ನೀರು? ತುಮಕೂರ್ಗೆ ಹೋಗ್ತಾ ಇದೆ. ನಾನು ಪಟ್ಟೆ ಬರ್ಕೊಂಡು ಕೂತಿದ್ದೆ ಅಣ್ಣ, ಇದೇ ರೂಲ್ಸು. ನಾನು ಯಡಿಯೂರಪ್ಪ ಅವ್ರ ಮನೆ ಸೆಲ್ಫಿಚಾಗಿ ಶುರು ಮಾಡಿದೆ. ಯಾಕೆಂದ್ರೆ ಅವ್ರು ಬಂದ್ಬಿಟ್ಟು ಬಿಡ್ಸ್ಕೊಂಡು ಹೊಂಟೋದ್ರು. ಯಾಕಪ್ಪ ಇದೇನ್ ಮಾಡ್ತಾ ಇದ್ದೀನಿ ಸರ್ ಮನೆ ಕೊಳಕ್ಕೆ ನಾನು? ಯಾಕೆ ಅಂದ್ರು, ನನ್ನ ತಾಲೂಕಿಗೆ ನಿಮ್ಮ ಊರಿಗೆ ನೀರ್ ಬಿಡ್ಲ, ನಮ್ ಜಿಲ್ಲೆಗೆ ಬಿಡ್ಲಿಲ್ಲ ಅಂತ ಹೇಳಿದ್ರು. ಬಿಡ್ತಾರ ಸರ್? ನಾನು ಇಲ್ಲೇ ಮನೆಗೆ ಹೋಗ್ತೀನಿ, ನೀವೇನಾದ್ರು ಓಡಿಸಿದ್ರೆ ನಾಳೆಲ್ಲೇ ನಾನು